ನಮಸ್ಕಾರ. ಈ ದಿನ .com ಮುಖಾಮುಖಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಗುರ್ಪಾಡಿ. ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ನ ಟಿಕೆಟ್ ಕಗ್ಗಂಟು ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು, ನನ್ನ ನಿಧನದ ನಂತರ ಈ ಕ್ಷೇತ್ರದ ಟಿಕೆಟ್ ಮುಸ್ಲಿಮರಿಗೆ ಕೊಡಬೇಕು ಅನ್ನೋದಾಗಿ. ಅದನ್ನ ಇಟ್ಕೊಂಡು ಈಗ ಮುಸ್ಲಿಮರು ನಮಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದಾಗಿ ಹೇಳಿದ್ದಾರೆ. ಒಂದಿಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಇರ್ಲಿ, ಆಮೇಲೆ ಸೈಯದ್ ಖಾಲಿದ್ ಅವ್ರು ಇರ್ಲಿ, ಇವರೆಲ್ಲರೂ ಕೂಡ ಇದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಚರ್ಚೆಗೆ ವಿಷಯ. ಜೊತೆಗೆ ಅನುಕಂಪದ ಆಧಾರದ ಮೇಲೆ ಕೂಡ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡಬೇಕು. ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಅಥವಾ ಎಸ್ ಮಲ್ಲಿಕಾರ್ಜುನ್ ಅವರ ಸಹೋದರ ಗಣೇಶ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಚರ್ಚೆ ಕೂಡ ದಾವಣಗೆರೆ ಕಾಂಗ್ರೆಸ್ ವಲಯದಲ್ಲಿ ಇದೆ. ನಿನ್ನೆ ನಡೆದಿರುವಂತಹ ಮಂಜುನಾಥ್ ಭಂಡಾರಿ ಅವರ ಒಂದು ಚುನಾವಣಾ ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಆಗಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ಸೈಯದ್ ಖಾಲಿದ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ ಸರ್. ಬಹಳ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇನ್ನೇನು ಕೆಲವು ದಿನಗಳಿದೆ. ನೀವು ಟಿಕೆಟ್ ಆಕಾಂಕ್ಷಿಗಳು. ಶಾಮನೂರು ಶಿವಶಂಕರಪ್ಪನವರು ಆ ಕ್ಷೇತ್ರದಲ್ಲಿ ಅನೇಕ ಬಾರಿ ಗೆದ್ದಿದ್ದಾರೆ. ಮುಸ್ಲಿಂರ ಮತಗಳು ಕೂಡ ಅವರ ಗೆಲುವಿಗೆ ಮುಖ್ಯವಾದಂತ ಕಾರಣ ಅನ್ನೋದಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯ. ಈಗ ಅವರ ನಿಧನ ಅದಾದ ಬಳಿಕ ಈಗ ಮುಸ್ಲಿಮರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ. ಜಬ್ಬಾರ್ ಅವರಿದ್ದಾರೆ, ಪೈಲ್ವಾನ್ ಅವರಿದ್ದಾರೆ, ಆಮೇಲೆ ನಿಮ್ಮ ಉದ್ದೇಶ ಏನು? ಅಥವಾ ಮಲ್ಲಿಕಾರ್ಜುನ್ ಅವರನ್ನ ವಿರೋಧಿಸುವಂತಹ ನೆಲೆಯಲ್ಲಿ ನೀವು ಮುಸ್ಲಿಮರಿಗೆ ಟಿಕೆಟ್ ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ದೀರಾ? ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ ಸರ್, ಆತರ ಏನಿಲ್ಲ ಸರ್. ಈಗ ಸತತವಾಗಿ 30 ವರ್ಷದಿಂದ ಮುಸಲ್ಮಾನರಿಗೆ ಟಿಕೆಟ್ ಕೇಳ್ಕೊಂತ ಬರ್ತಾ ಇದ್ವಿ. ನಮ್ಮ ತಂದೆ ಸೈಯದ್ ಸೈಫುಲ್ಲಾ ಅವರು 30 ವರ್ಷದಿಂದ ಈ ಟಿಕೆಟ್ಗೋಸ್ಕರ ಫೈಟ್ ಮಾಡ್ಕೊಂತ ಬಂದಿದ್ರು. ಈಗ ನಾನು ಕೂಡ ಈಗ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ ಯೂತ್ ಕಾಂಗ್ರೆಸ್. ನಾನು ಕೂಡ ಈ ಸತಿ ಕೇಳ್ತಾ ಇದ್ದೀನಿ ಟಿಕೆಟ್. ಬರೀ ಅವ್ರಿಗೆ ನಾವು ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ನಾಯಕರು. ಅವ್ರ ವಿರೋಧ ಹೋಗಿ ನಾವು ಏನು ಮಾಡ್ತಾ ಇಲ್ಲ. ಈಗ ನಮ್ಮ ಸಮಾಜದ ಜಾಸ್ತಿ ಓಟ್ ಇದ್ದಾರೆ ಅಲ್ಲಿ. ಅದಕ್ಕೋಸ್ಕರ ನಾವು ಬರೀ ಈ ಸತಿ ಎಲ್ಲ 30 ವರ್ಷದಿಂದ ನಾವು ಟಿಕೆಟ್ ಕೇಳ್ಕೊಂತ ಬಂದಿದ್ದೀವಿ. ಮುಖ್ಯವಾಗಿ ನಿನ್ನೆ ಮಂಜುನಾಥ್ ಭಂಡಾರಿ ಅವರ ಚುನಾವಣೆ ಉಸ್ತುವಾರಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಮುಸ್ಲಿಂರೆಲ್ಲರೂ ಕೂಡ ಒಂದು ಷರತ್ತನ್ನ ಹಾಕಿದ್ರಂತೆ. ಅಂದ್ರೆ ಈ ಬಾರಿ ನಮ್ಗೆ ಚುನಾವಣೆಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ, ಅಂದ್ರೆ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅನ್ನೋದಾದ್ರೆ ನಾವು ಮಲ್ಲಿಕಾರ್ಜುನ್ ಅವರಿಗೆ ನಾವು ಪಾಠವನ್ನ ಬಿಡ್ತೀವಿ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಅನ್ನುವ ವಿಷಯಗಳೆಲ್ಲವೂ ಕೂಡ ಇದೆ. ಅದನ್ನ ನೋಡಿ ಬೇಸತ್ಕೊಂಡು ಹೋಗಿದಾರಂತೆ. ಕಾಂಗ್ರೆಸ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಇಷ್ಟರ ಮಟ್ಟಿಗೆ ಹದಗೆಟ್ಟಿದೆ, ವಾತಾವರಣ ಹದಗೆಟ್ಟಿದೆ, ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಇಷ್ಟೆಲ್ಲ ಬಿಕ್ಕಟ್ಟಿದೆ, ವೈಷಮ್ಯ ಇದೆ ಅನ್ನುವ ಲೆಕ್ಕಾಚಾರದಲ್ಲಿ ಅವರು ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನಮಗೆ. ಸರ್, ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಒಂದು ಸಿಪಾಯಿ. ನನ್ಗೆ ಪಕ್ಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ನಾನು ಪಕ್ಷ ವಿರೋಧಿ ನಮ್ ಕಡೆಯಿಂದ ಏನು ಆಗಲ್ಲ, ಮುಂದೆ ಆಗುದೂ ಇಲ್ಲ. ನಾವು ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬಂದಿರ್ತೀವಿ. ಅಂದ್ರೆ ನೀವು ಟಿಕೆಟ್ ಆಕಾಂಕ್ಷಿ, ಬಟ್ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟರು ಕೂಡ ನೀವು ಬೆಂಬಲಿಸ್ತೀರಿ ಅನ್ನೋದಾಯ್ತು. ಸರ್, ಖಂಡಿತ ಸರ್. ನಾನು ಬರೀ ಮುಸಲ್ಮಾನ ಅಂತ ನಾನು ಟಿಕೆಟ್ ಕೇಳ್ತಾ ಇಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷಕ್ಕೆ ದುಡ್ದಿದ್ದೀನಿ. ಈಗ ಹೆಚ್ಚು ಕಡಿಮೆ ಈಗ ಸದ್ಯಕ್ಕೆ ನಾನು ತೆಲಂಗಾಣ ಉಸ್ತುವಾರಾಗಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸುಮಾರು 10 ಸ್ಟೇಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಪಕ್ಷಕ್ಕೋಸ್ಕರ. ನಮ್ಮ ಕ್ಷೇತ್ರದಲ್ಲಿ ವಿಧಾನಸಭಾ ಎಲೆಕ್ಷನ್ ಇರ್ಬೋದು, ಲೋಕಸಭಾ ಎಲೆಕ್ಷನ್ ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಎಲೆಕ್ಷನ್ ಇರ್ಬೋದು, ನಾನು ನನ್ನ ಸತತವಾಗಿ ಪಕ್ಷಕ್ಕೆ ದುಡಿದಿದ್ದೀನಿ. ನಾನು ಅದರ ಆಧಾರದ ಮೇಲೆ ನಾನು ಪಕ್ಷಕ್ಕೆ ಕೇಳ್ತಾ ಇರೋದು ಟಿಕೆಟ್. ನನ್ಗೆ ಪೂರ್ಣ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ನಮ್ಮ ನಾಯಕರಾದ ಜಿಲ್ಲಾ ಮಂತ್ರಿ SS ಮಲ್ಲಿಕಾರ್ಜುನ್ ಸಾಹೇಬ್ರು ಇರ್ಬೋದು, ನಾನು ಅವ್ರ ಮೇಲೆ ಪೂರ್ಣ ವಿಶ್ವಾಸ ಇದೆ, ನನ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಓಕೆ, ಮುಖ್ಯವಾಗಿ ಇಲ್ಲಿ ಚರ್ಚೆ ಏನ್ ಬರೋದಕ್ಕೆ ಹೇಳಿದ್ರೆ, ಕಾಂಗ್ರೆಸ್ ಸಹಜವಾಗಿ ನಾವು ಗಮನಿಸೋದಾದ್ರೆ, ಯಾರಾದ್ರೂ ಅಕಾಲಿಕವಾಗಿ ಆ ಕ್ಷೇತ್ರದ ಶಾಸಕರು ನಿಧನರಾದ್ರ ಅಂತಂದ್ರೆ
ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ, ಒಂದು ಸಂಸ್ಕೃತಿ ಇದೆ. ಆ ಕ್ಷೇತ್ರದಲ್ಲಿ ಅನುಕಂಪವನ್ನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅವರದ್ದೇ ಕುಟುಂಬದ ಯಾರಿಗಾದ್ರೂ ಒಂದು ಟಿಕೆಟ್ ಅನ್ನು ಕೊಡುವುದು ಈವರೆಗೆ ಕಾಂಗ್ರೆಸ್ ನಡೆದುಕೊಂಡು ಬಂದಂತಹ ಹಾದಿ. ಮತ್ತು ಈ ಇತ್ತೀಚೆಗೆ ನಡೆದಿರುವಂತಹ ಕೆಲವು ಚುನಾವಣೆಗಳಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳು ಆಗಿರೋದನ್ನ ನಾವು ಗಮನಿಸಿದ್ದೀವಿ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿಯ ಚರ್ಚೆ ಇದೆ. ಆ ಮೇಟಿ ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಇಂದ ಟಿಕೆಟ್ ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಚರ್ಚೆ ಇದೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೆ, ಶಾಮನೂರ್ ಶಿವಶಂಕರಪ್ಪನವರ ಕುಟುಂಬಕ್ಕೆ ಹೋಗ್ಬೇಕು ಅನ್ನುವಂತ ಚರ್ಚೆ ಇದೆಯಲ್ಲ. ಸೊ ಇದನ್ನ ಹೇಗೆ ನೀವು ನಿಭಾಯಿಸ್ತೀರಿ? ಅಂದ್ರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನಿಂದ ವಿಮುಖ ಆಗ್ತಾ ಇದೆ ಅನ್ನುವಂತಹ ಚರ್ಚೆ ಕೂಡ ಅಲ್ಲಿದೆ ಅಂತ. ಸರ್, ಈಗ ಮುಸ್ಲಿಂ ಸಮಾಜ ಆ, ಆಮ್, ಈಗ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ದಾವಣಗೆರೆ ಕ್ಷೇತ್ರ ಒಂದು ಕಾಂಗ್ರೆಸ್ ಭದ್ರಕೋಟೆ. ಈಗ ಈಗ ಸಹಜ ಸರ್, ಎಲೆಕ್ಷನ್ ಬಂದ್ರೆ ಎಲ್ಲರ ಸಮಾಜ ಬಂದು ಕೇಳ್ತಾರೆ. ಬರೀ ಮುಸ್ಲಿಂ ಸಮಾಜದಲ್ಲ, ಹಿಂದುಳಿದ ವರ್ಗದಿಂದ ಬಹಳ ಸಮಾಜದವರು ಟಿಕೆಟ್ ಕೇಳ್ತಾ ಇದ್ದಾರೆ. ಈಗ ಬಹಳ ದಿನ ಇಂದ ನಮ್ಮ ನಾಯಕರಾದ ಶಾಮನೂರ್ ಶಿವಶಂಕರಪ್ಪ ದಿವಂಗತ ಅವರು ಅಲ್ಲಿ ಶಾಸಕರಾಗಿ ಬಹಳ ಅಭಿವೃದ್ಧಿ ಕೆಲಸನೂ ಮಾಡಿದ್ದಾರೆ. ಈಗ ನಮ್ದು ಏನ್ ಬೇಡಿಕೆ ಅಂದ್ರೆ, ಈಗ ಬಾ ನಮ್ಮ ಸಂಖ್ಯೆ ಜಾಸ್ತಿ ಇರೋದಕ್ಕಿಂತ ನಾವು ಅನುಕೂಲ ಆಗತ್ತೆ. ಮುಸಲ್ಮಾನ್ ಬೇರೆ ಸಮಾಜದವರಿಗೆ ಆ ಒಂದು ಟ್ರಸ್ಟ್ ಬರುತ್ತೆ, ನಮ್ ಜೊತೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ ಜೊತೆಗಿದೆ ಅಂತ. ಹ್ಮ್ ಮುಖ್ಯವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ. ಏನು ಕೇಳಿದ್ರೆ, ಎಲ್ಲಾದ್ರೂ ನಾವು ದಾವಣಗೆರೆಯಂತಹ ಲಿಂಗಾಯತರ ಪ್ರಭಾವ ಇರುವಂತಹ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಟ್ರೆ ಹಿಂದೂಗಳೆಲ್ಲರೂ ಕೂಡ ಒಟ್ಟಾಗ್ಬಿಡ್ತಾರೆ, ನಮ್ಮ ಕ್ಷೇತ್ರ ಕೈ ತಪ್ಪು ಹೋಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮುಸ್ಲಿಂ ಸಮುದಾಯವನ್ನ ಬಿಟ್ಟು ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ರೆ ಮುಸ್ಲಿಂ ಸಮುದಾಯದ ನಿಲುವು ಏನಾಗಿರುತ್ತೆ? ಸರ್, ಈಗ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಯಾವಾಗ್ಲೂ ಆತರ ಹಿಂದೂ ಮುಸ್ಲಿಂ ತರ ಏನು ಇಲ್ಲ. ನಾವು ಎಲ್ಲ ಒಟ್ಟಾಗಿ ಅಣ್ಣ ತಮ್ಮಂದರೆ ತರ ಇರ್ತೀವಿ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಬೇರೆ ಸಮಾಜದವರು ನಮ್ಮ ಜೊತೆಗೆ ಇದ್ದಾರೆ, ಅವರು ಕೂಡ ಹೇಳಿದ್ದಾರೆ, ಯಾರು ಕೊಡ್ಲಿ ಪಕ್ಷ ಯಾರಿಗ್ ಕೊಡ್ಲಿ ಅವ್ರಿಗೆ ಕೆಲಸ ಮಾಡ್ತೀವಿ ಅಂತ ಬೇರೆ ಸಮಾಜದವರು ಕೂಡ ಹೇಳಿದ್ದಾರೆ. ಆ ತರ ನನ್ನ ಪ್ರಕಾರ ಈ ಬಿಜೆಪಿ ಪ್ರಪಗಂಡ ಇದು, ಹಿಂದೂ ಮುಸ್ಲಿಂ ಆಗತ್ತೆ ಅಂತ. ಈಗ ಇದು ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಭದ್ರಕೋಟೆ. ಮುಂದೆ ಪಾರ್ಟಿ ಯಾರಿಗೆ ತೀರ್ಮಾನ ಮಾಡ್ತಾರೆ 100% ಇಲ್ಲಿ 100% ವಿನ್ನಿಂಗ್ ಆಗೇ ಆಗ್ತಾರೆ. ಹ್ಮ್ ಹ್ಮ್ ಆ ಭರವಸೆ ವಿಶ್ವಾಸ ನಿಮ್ಮಲ್ಲಿ ಇದೆ ಅಂತ ಆಯ್ತು. 100% ಸರ್. ಸೊ ಒಟ್ಟಾರೆ ಇಲ್ಲಿ ಗಮನಿಸಬೇಕು, ಅಲ್ಲಿ ಕಾಂಗ್ರೆಸ್ನ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರದೇ ಕುಟುಂಬ. ಅದಾದ ಬಳಿಕ ಈಗ ಟಿಕೆಟ್ ಹಂಚಿಕೆ ಆಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಗಮನಿಸೋದಾದ್ರೆ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಬೇಕು, ಇಲ್ಲದೇ ಇದ್ರೆ ಗಣೇಶ್ ಶಾಮನೂರ್ ಅವರಿಗೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ಇವರಿಗೆ ಲೆಕ್ಕಾಚಾರದಲ್ಲಿ ಗಮನಿಸೋದಾದ್ರೆ ಗಣೇಶ್ ಅವರು ಕೂಡ ಬಿಜೆಪಿಯ ಜೊತೆಗೆ ಕೌಟುಂಬಿಕವಾದಂತಹ ಒಂದು ಸಂಬಂಧ ಇದೆ. ಸೊ ಆ ಕಡೆಯಲ್ಲಿ ಅವರಿಗೆ ಬಿಜೆಪಿಯಿಂದ ಸೆಳೆಯುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ ಅನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಕುಟುಂಬದಲ್ಲೇ ಎರಡೆರಡು ಪಕ್ಷಗಳ ಜೊತೆಗೆ ಅಥವಾ ಎಲ್ಲಾ ಪಕ್ಷಗಳ ಜೊತೆಗೆ ಒಂದು ನಿಕಟವಾದಂತಹ ಸಂಪರ್ಕವನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಟ್ರೆ ಮುಸ್ಲಿಮರ ಓಟು ಡಿವೈಡ್ ಆಗಲ್ವಾ? ಅಥವಾ ಬೇರೆ ಏನ್ ನಿಮ್ಮ ನಿಲುವು ಇರುತ್ತೆ? ನೋ ಅದರ್ ಆಪ್ಷನ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮಾತ್ರ. ಬಿಜೆಪಿಗಂತೂ ಮುಸ್ಲಿಂ ಮತಗಳು ಹೋಗೋದಿಲ್ಲ ಅನ್ನುವ ಲೆಕ್ಕಾಚಾರ ಹೊಂದಿದ್ರೆ ಕಾಂಗ್ರೆಸ್ ಆಂತರಿಕದಲ್ಲಿ ಮತ್ತಷ್ಟು ಭಿನ್ನಮತ ಸ್ಫೋಟಗೊಳ್ಳುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಸರ್, ಈಗ ನಿಮ್ಗೆ ಗೊತ್ತಿದೆ, ನಮ್ದು 1 ಪಾಯಿಂಟ್ ಅಜೆಂಡಾ, ನಾವು ಬಿಜೆಪಿಗೆ ಸೋಲ್ಸ್ಬೇಕು. ಯಾರು ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಏನ್ ಮಾಡ್ತಾರೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ನಾವು ಬಂದಿರ್ತೀವಿ. ಪಕ್ಷಕ್ಕೋಸ್ಕರ ನಾವು ಇಷ್ಟು ವರ್ಷ ದುಡ್ದಿದೀವಿ, ಮುಂದೆನೂ ಕೂಡ ದುಡ್ತೀವಿ. ಈಗ ನಮ್ಗೆ ಅವಕಾಶ ಸಿಕ್ಕರೆ ಒಳ್ಳೆ ಮೆಸೇಜ್ ಹೋಗುತ್ತೆ, ಬರೇ ರಾಜ್ಯದಲ್ಲಿ ಅಲ್ಲ, ಇಡೀ ಇಂಡಿಯಾದಲ್ಲಿ ಒಂದ್ ಒಳ್ಳೆ ಮೆಸೇಜ್ ಹೋಗುತ್ತೆ. ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ, ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮಾಜದ ಹುಡುಗ ಯುವಕರು ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ನಾನು. ಬಟ್ ಕಾಂಗ್ರೆಸ್ ಅಂತ ಪಕ್ಷದಲ್ಲಿ ಸೆಕೆಂಡ್ ಲೆವೆಲ್ ಲೀಡರ್ಸ್ ಅನ್ನ ಬೆಳೆಸಿರೋದು ನಿಮ್ ಗಮನಕ್ಕಿದೆಯಾ? ಈಗ ಸಚಿವ ಸಂಪುಟದಲ್ಲಿ ಗಮನಿಸೋದಾದ್ರೆ ಒಂದಿಷ್ಟು ಕೆಲವರು ಮಾತ್ರ 2-3 ಬಾರಿ ಶಾಸಕರಾಗಿರುವಂತವರಿಗೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಸಚಿವ ಸಂಪುಟದಲ್ಲಿ. ಅವರನ್ನು ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ಇಲಾಖೆಯ ಸಚಿವರನ್ನಾಗಿ ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಕಾಂಗ್ರೆಸ್ ಇತಿಹಾಸವನ್ನ ನಾವು ಗಮನಿಸೋದಾದ್ರೆ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಅನ್ನ ಬೆಳೆಸಲೇ ಇಲ್ಲ ಅನ್ನುವಂತಹ ವಾತಾವರಣ ಇದೆಯಲ್ಲ ರಾಜಕೀಯ ವಲಯದಲ್ಲಿ. ಅಂತಹ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ನಿಮ್ಮಂತ ಯುವಕರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸಿ ತರುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುತ್ತಾ ಅನ್ನುವಂತಹ ಚರ್ಚೆಯು ಕೂಡ ಮುಂದೆ ಬಂದೇ ಬರುತ್ತಲ್ಲ.
ಸರ್ ಈಗ ರಾಜ್ಯ ಪಾಲಿಟಿಕ್ಸ್ ಅಲ್ಲಿ ಅದು ಸಹಜ ಸರ್. ಯಾಕಂದ್ರೆ ಬಹಳ ಜನ ಹೇಳ್ತಾರೆ ಈ ತರ ಮಾಡ್ತಾ ಇದ್ದಾರೆ. ಬಟ್ ನಂದು ಹೇಳೋದ್ ಏನಂದ್ರೆ, ನಾನೀಗ ನನಗೆ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಹ್ಮ್ ಈಗ ಅದು ಏನಕ್ಕೋಸ್ಕರ ಕೊಟ್ಟಿದ್ದಾರೆ, ಅವರು ನೆಕ್ಸ್ಟ್ ಲೆವೆಲ್ ಲೀಡರ್ಶಿಪ್ ಬಿಲ್ಡ್ ಮಾಡಕ್ಕೆ ನನಗೆ ಕೊಟ್ಟಿದ್ದಾರೆ. ಈಗ ಹ್ಮ್ ಮುಂದೆನೂ ಕೂಡ ಈಗ ಪಕ್ಷದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲಿ ಪಕ್ಷ ನನ್ಗೆ ಅವಕಾಶ ಕೊಡ್ತಾರೆ ಅಂತ ಪೂರ್ಣ ಭರೋಸಾ ಇದೆ. ನನ್ಗೆ ಹ್ಮ್ ವಿಶ್ವಾಸನೂ ಇದೆ. ಪಕ್ಷ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಇರ್ಬೋದು, ಯುವಕರು ಇರ್ಬೋದು, ಅವ್ರಿಗೆ ಮುಂದೆ ಕೂಡ ಅವಕಾಶ ಮಾಡ್ಕೊಡ್ತಾರೆ ಅಂತ ನನ್ಗೆ ಪೂರ್ಣ ವಿಶ್ವಾಸ ಇದೆ. ಅಲ್ಲ, ನಿಮ್ಮ ತಂದೆಯವರು ಪಕ್ಷಕ್ಕೋಸ್ಕರ ಅನೇಕ ಆ, ಕೊಡುಗೆಗಳನ್ನ ಕೊಟ್ಟವರು, ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದವರು. ನಿಮ್ಮ ತಂದೆ ಅಂತವ್ರನ್ನೇ ಕಾಂಗ್ರೆಸ್ ಒಂದು ಹಂತಕ್ಕೆ ಮೂಲೆ ಗುಂಪು ಅಥವಾ ಅವಕಾಶವನ್ನ ನೀಡದೆ ಬಳಸ್ಕೊಂಡಿದೆ. ಅಂತದ್ರಲ್ಲಿ ನಿಮ್ಮ ತಂದೆಯವರಿಗಾದಂತಹ ಒಂದು ಸಣ್ಣ ಅಸಮಾಧಾನವನ್ನ ಶಮನಗೊಳಿಸಬೇಕು ಅನ್ನುವಂತ ಕಾರಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಇರುವಂತಹ ಸಂದರ್ಭದಲ್ಲಿ, ನಿಮ್ಗೆ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತ ನಂಬಿಕೆ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತಲ್ಲ ಅಂತ. ಸರ್, ಈಗ ನಿಮ್ಗೆ ಗೊತ್ತಿದೆ ಸರ್, ನಮ್ಮ ತಂದೆ ಸತತವಾಗಿ 30 ವರ್ಷದಿಂದ ಹ್ಮ್ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಬರೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಲ್ಲ, ಬರೀ ಅವ್ರು ಸೋಷಿಯಲ್ ಸಾಮಾಜಿಕ ಅವ್ರದ್ದು ನೋಡಿದ್ರೆ ನೀವು, ನಮ್ದ ಇನ್ಸ್ಟಿಟ್ಯೂಷನ್ ಇರ್ಬೋದು, ನಮ್ ಸ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸುಮಾರು 4,500 ಮಕ್ಕಳು ವಿದ್ಯಾಭ್ಯಾಸ ಪಡ್ಕೊಂತ ಬಂದಿದ್ದಾರೆ. ಸುಮಾರು 45 ವರ್ಷದಿಂದ ನಮ್ಮ ಮಿಲ್ಲತ್ ವಿದ್ಯಾ ಮತ್ತು ಹ್ಮ್ ಕಲ್ಯಾಣ ಸಂಸ್ಥೆ ಅಂತ ನಾವು ನಮ್ಮ ಹ್ಮ್ ಸಂಸ್ಥೆ ಅಲ್ಲಿ ನಡೆಸ್ಕೊಂತ ಬಂದಿದೀವಿ. ಅದೇ ರೀತಿ ನಮ್ಮ ಹ್ಮ್ ತಂದೆಯವರು ಬಹಳ ಸೋಷಿಯಲ್ ಸರ್ವಿಸ್ ಇರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಇರ್ಬೋದು, ಸಾಮಾಜಿಕ ಆ ಕೆಲಸ ಇರ್ಬೋದು, ಅವರು ಮಾಡ್ಕೊಂತ ಹ್ಮ್ ಬಂದಿದ್ದಾರೆ. ಈಗ ಹ್ಮ್ ಅವರು ಆ ಅವ್ರಿಗೆ ಸ್ವಲ್ಪ ಬಹಳ ಎಲ್ಲರೂ ಗೊತ್ತಿದೆ, ಅವ್ರಿಗೆ ಅನ್ಯಾಯ ಆಗಿದೆ ಹಿಂದೆ ಕೂಡ. ಹ್ಮ್ ಈಗ ಮುಂದೆ ಹ್ಮ್ ನನ್ಗೆ ಬಟ್ ಪಕ್ಷ ನನ್ಗೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬಿಲ್ಡ್ ಮಾಡಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದಾರೆ. ನನ್ಗೆ ಸುಮಾರು 10 ಸ್ಟೇಟ್ ಅಲ್ಲಿ ಕೆಲಸ ಮಾಡಕ್ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಈಗ ಸದ್ಯಕ್ಕೆ ತೆಲಂಗಾಣ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಈ ಪಕ್ಷ ಹ್ಮ್ ಮೇಲೆ ನಮ್ಗೆ ಪೂರ್ಣ ವಿಶ್ವಾಸ ಇದೆ ಸರ್. ಈ ಸತಿ ನಮ್ಗೆ ಮತ್ತು ನಮ್ಮ ತಂದೆಗೂ ಇರ್ಬೋದು, ನಮ್ಗೆ ಅವರು ಈ ಸತಿ ಬಿಡಲ್ಲ ಅಂತ ನನ್ಗೆ ವಿಶ್ವಾಸ ಇದೆ. ಕಾಂಗ್ರೆಸ್ನ ಎಲೆಕ್ಷನ್ ಸ್ಟ್ರಾಟಜಿಯನ್ನ ಗಮನಿಸೋದಾದ್ರೆ, ಈಗ ಈ ಹಿಂದೆ ನೋಡಿ ಲಿಂಗಾಯತ ಸಮುದಾಯದ ನಾಯಕರಾಗಿದ್ರು ನಮ್ಮ ಶಾಮನೂರ್ ಶಿವಶಂಕರಪ್ಪನವರು. ಹ್ಮ್ ಅಂತವರ ಸ್ಥಾನ ಮತ್ತೆ ಅವ್ರು ಏನೇ ಹೇಳಿರ್ಬಹುದು, ಅವರ ಅಧಿಕಾರದಲ್ಲಿದ್ದಾಗ ಅವ್ರು ಈಗ ಇಲ್ಲ, ಅವರು ಆ ಚರ್ಚೆಯನ್ನ ಬಿಟ್ಟು ಮಾತನಾಡೋದಾದ್ರೂ ಕೂಡ ಲಿಂಗಾಯತ ಹ್ಮ್ ಸಮುದಾಯವನ್ನ ಕಳೆದುಕೊಂಡಾಗ ಹಾಗಾಗಲ್ವಾ? ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಯೋಚನೆ ಮಾಡಬಾರ್ದು ಅನ್ನುವ ಯಾವ ವಿಷಯನೂ ಕೂಡ ಇಲ್ವಲ್ಲ? ಸರ್, ಈಗ ನೋಡಿ ಸರ್, ನಮ್ ಪಕ್ಷ ಬರೇ ಒಂದ್ ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲಾ ಹ್ಮ್ ಸಮಾಜಕ್ಕೆ ಜೊತೆಗೆ ತಗೊಂಡಿರೋದು ನಮ್ದು ಪಕ್ಷ. ಈಗ ಹ್ಮ್ ಅದೇ ತರ ನಮ್ಮ ನಾಯಕರು ಎಲ್ಲ ಸರ್ವೆ ಇರ್ಬೋದು, ಬೇರೆ ತರ ಏನೇನು ಆ, ಅಭಿಪ್ರಾಯ ಇರ್ಬೋದು, ಅವ್ರು ತಗೊಂತಾ ಇದ್ದಾರೆ. ನೋಡೋಣ ಸರ್, ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ, ನಾವು ಮುಂದೆ ಹ್ಮ್ ಹೋಗೋಣ. ದಾವಣಗೆರೆಯಲ್ಲಿ ನಾವು ಗಮನಿಸಬೇಕು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಬಹಳ ಏನು ಆ, ಅಂತರದಿಂದ ಗೆದ್ದವರಲ್ಲ ಅನ್ನುವುದು ಕೂಡ ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ. ಆಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಾಬಲ್ಯವನ್ನ ಹೊಂದಿದೆ. ಆಮೇಲೆ ಸಿದ್ದೇಶ್ವರು, ರವೀಂದ್ರನಾಥ್, ಆಮೇಲೆ MP ರೇಣುಕಾಚಾರ್ಯ, ಜೊತೆಗೆ ಯಡಿಯೂರಪ್ಪ, ಆ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದಿಷ್ಟು ಪ್ರಭಾವವನ್ನ ಹೊಂದಿರುವುದನ್ನ ನಾವು ಗಮನಿಸ್ತಾ ಇದ್ವಿ. ದಾವಣಗೆರೆಯಂತಹ ಜಿಲ್ಲೆಯಲ್ಲಿ, ದಾವಣಗೆರೆಯಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಭಾವವನ್ನ ಸಾಧಿಸ್ತಾನೆ ಬಂದಿದೆ. ಅಂತದ್ರಲ್ಲಿ ಬಿಜೆಪಿಯ ಸೈದ್ಧಾಂತಿಕವಾಗಿ ಇರುವಂತಹ ಒಂದು ನಿಲುವಲವನ್ನ ಹೊಡೆದೋಡಿಸುವುದಕ್ಕೆ ಕಾಂಗ್ರೆಸ್ ಒಟ್ಟಾಗಿ ಕೆಲಸ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಂತರಿಕ ಭಿನ್ನಮತವನ್ನು ಹೊಂದಿಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂತಹ ವಿಷಯ ಮತ್ತು ಆ, ಒಂದು ಚರ್ಚೆ ಇದೆಯಲ್ಲ, ಇದನ್ನ ಹೇಗ್ ನಿಭಾಯಿಸ್ತೀರಿ ಅಂತ? ಸರ್, ಈಗ ನಮ್ಮ ನಾಯಕರಾದ ಜಿಲ್ಲಾ ಮಂತ್ರಿ SS ಮಲ್ಲಿಕಾರ್ಜುನ್ ಆಗ್ಲೇ ಹೇಳ್ಬಿಟ್ಟಿದ್ದಾರೆ ಸರ್, ನಾವು ಒಟ್ಟಾಗಿ ಎಲೆಕ್ಷನ್ ಹೋಗ್ತೀವಿ, ಏನೇ ಇರ್ಲಿ ಹ್ಮ್ ನಾವು ಮಾತಾಡ್ಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅವರು ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾರೆ, ಅವ್ರ ಜೊತೆಗೆ ಕೆಲಸ ಮಾಡಿ ಅವ್ರು ಗೆಲ್ಲಿಸ್ತಾರೆ ಅಂತ ನನ್ಗೆ ಅವ್ರ ಮೇಲೆ ಪೂರ್ಣ ಭರವಸೆ ಇದೆ. ಹ್ಮ್ ಓಕೆ. ಸೊ ಈಗ ಒಟ್ನಲ್ಲಿ ಸಮರ್ಥ ಅವರಿಗೂ ಟಿಕೆಟ್ ಕೊಟ್ಟರು ಕೂಡ ನೀವು ಅವರಿಗೆ ಬೆಂಬಲಿಸ್ತೀರಿ? ಸರ್, ಈಗ ಇದು ಪಕ್ಷ ತೀರ್ಮಾನ ಮಾಡ್ತಾರೆ ಸರ್. ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾರೆ, ನಾವು ಅವ್ರ ಜೊತೆಗೆ ಇರ್ತೀವಿ. ಹ್ಮ್ ನೋ ಅದರ್, ಅಂದ್ರೆ ಬೇರೆ ಯಾವ ರೀತಿಗೆ ಬಂಡಾಯ ಹೇಳೋದು, ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು, ಈ ತರದ್ ಯಾವ್ದು ಕೂಡ ಮಾಡಲ್ಲ?
ಇಲ್ಲ ಸರ್, ಯಾಕಂದ್ರೆ ನಾನು ಒಬ್ಬ ಪಕ್ಷದ ಸಿಪಾಯಿ, ನಾನು ಸಾಮಾನ್ಯ ಕಾರ್ಯಕರ್ತೆಯಾಗಿ ಪಕ್ಷಕ್ಕೆ ದುಡ್ದಿದ್ದೀನಿ. ಪಕ್ಷ ನನ್ಗೆ ಹ್ಮ್ ಸ್ಥಾನಮಾನ ಕೊಟ್ಟಿದ್ದಾರೆ. ನಾನು ಪಕ್ಷಕ್ಕೆ ಯಾವುದೂ ವಿರೋಧ ನಾವು ಹೋಗಲ್ಲ. ಪಕ್ಷ ಹ್ಮ್ ನನ್ಗೆ ಪೂರ್ಣ ಭರೋಸಾ ಇದೆ, ನನ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಮುಂದೆ ನೋಡೋಣ ಹ್ಮ್ ಸರ್. ಹ್ಮ್. ಮುಖ್ಯವಾಗಿ ಇಲ್ಲಿ ಗಮನಕ್ಕೆ ಬರೋದು ಏನ್ ಕೇಳಿದ್ರೆ, ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಒಂದಿಷ್ಟು ಮುಖಂಡರು, ನಾಯಕರು, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಒಂದಿಷ್ಟು ವಿಷಯಗಳನ್ನ ಪ್ರಸ್ತಾಪಿಸಿದ್ರು ಅಂತ. ಸೊ ನಾನು ಆಗ್ಲೇ ಆ ವಿಷಯಗಳನ್ನ ಪ್ರಸ್ತಾಪಿಸಿದೆ. ಅದನ್ನ ಮುಂದುವರಿದ ಭಾಗ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡೋದಾದ್ರೆ, ಮಂಜುನಾಥ್ ಭಂಡಾರಿ ಅವರಿದ್ರು, ಒಂದಿಷ್ಟು ಪ್ರಮುಖ ಉಸ್ತುವಾರಿ ಸಮಿತಿಯಲ್ಲಿ ಇರುವಂತಹ ಕೆಲವು ನಾಯಕರೆಲ್ಲರೂ ಕೂಡ ಇದ್ರು. ಆ ಸಂದರ್ಭದಲ್ಲಿ ಆಗಿರುವಂತಹ ಚರ್ಚೆ ಇದು. ನಮ್ಗೆ ಅವಕಾಶವನ್ನ ಮಾಡಿ ಕೊಡ್ಲೇಬೇಕು, ಇಲ್ಲದೆ ಇದ್ರೆ ನಾವು ಬೇರೆ ರೀತಿಯ ಕ್ರಮವನ್ನ ತೆಗೆದುಕೊಳ್ತೀವಿ, ನಮ್ಗೆ ಅವಕಾಶ ವಂಚಿತರನ್ನಾಗಿ ಮಾಡುವಂತಹ ವಿಷಯವನ್ನ ನಾವು ನಿರೀಕ್ಷಿಸಿರ್ಲಿಲ್ಲ ಕಾಂಗ್ರೆಸ್ಗೆ ಅನ್ನುವ ಲೆಕ್ಕಾಚಾರದಲ್ಲೆಲ್ಲ ಮಾತನಾಡಿದ್ರು. ಈಗ ಕಾಂಗ್ರೆಸ್ ಒಂದ್ ಹಂತಕ್ಕೆ ಮುಸ್ಲಿಂರನ್ನ ರಾಜಕೀಯಕ್ಕಾಗಿ ಬಳಸ್ಕೊಂಡು, ಚುನಾವಣಾ ಪ್ರಚಾರಕ್ಕಾಗಿ ಬಳಸ್ಕೊಂಡು, ಅಧಿಕಾರಕ್ಕಾಗಿ ಬಳಸ್ಕೊಂಡು ಟಿಕೆಟ್ ಅನ್ನ ಕೊಡದೆ ವಂಚಿಸೋದಾದ್ರೆ, ಮುಂದೆ ನಿಮ್ಮ ನೀವೇನೋ ಪಕ್ಷನಿಷ್ಠರಾಗಿ ಇರ್ತೀರಿ, ಪಕ್ಷಕ್ಕೆ ನಾನು ದ್ರೋಹ ಬಗೆಯಿಲ್ಲ ಅನ್ನುವಂಥ ಮಾತುಗಳನ್ನ ಈಗ ಆಡ್ತಾ ಇದ್ದೀರಿ. ಬಟ್ ನಿಮ್ಮನ್ನ ಹೊರತಾಗಿ ಒಂದಿಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರಲ್ಲ, ಅವರು ಒಂದ್ ವೇಳೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಮುಸ್ಲಿಂ ಮತಗಳು ಅಲ್ಲಿ ಡಿವೈಡ್ ಆಗುತ್ತೆ ಅನ್ನುವಂತ ಚರ್ಚೆ ಕೂಡ ಇದೆಯಲ್ಲ ಅಂತ. ಸರ್, ನಮ್ದು 1 ಪಾಯಿಂಟ್ ಅಜೆಂಡಾ ನಾನು ಮುಂದೆನೂ ಹೇಳಿದ್ದೀನಿ. ನಮ್ ಬಿಜೆಪಿ ಸೋಲ್ಬೇಕು, ಅದು ಮುಖ್ಯ. ಹ್ಮ್ ಅದಕ್ಕೋಸ್ಕರ ನಾವು ಅಲ್ಲಲ್ಲ, ಎಲ್ಲರ ಜೊತೆ ಕುತ್ಕೊಂಡು ಮಾತಾಡ್ತೀವಿ. ಈಗ ಸೈಯದ್ ಖಲೀದ್ ಈ ಮಾತನ್ನ ಹೇಳ್ತಾರೆ, ಬಟ್ ಉಳಿದ ಮುಸ್ಲಿಂ ಮುಖಂಡರು ಸರ್, ಈಗ ನಮ್ಗೆ ಪಕ್ಷ ಈ ಬೇರೆ ಸಮಾಜದಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಮುಸ್ಲಿಂ, ಪರ್ಟಿಕ್ಯುಲರ್ಲಿ ಮುಸ್ಲಿಂ ಅವರಿಗೆ ನನ್ಗೆ ಮಾಡ್ಕೊಡ್ತಾರೆ ಅಂತ ನನ್ಗೆ ಪೂರ್ಣ ವಿಶ್ವಾಸ ಇದೆ. ಈಗ ಹ್ಮ್ ಆಮೇಲೆ ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ, ನಾವು ಎಲ್ಲ ಸೇರಿ, ನಾನಿರ್ಬೋದು, ಬೇರೆ ನಮ್ಮ ಆಕಾಂಕ್ಷಿಗಳು ಇರ್ಬೋದು, ನಾವೆಲ್ಲ ಸೇರಿ ಪಕ್ಷಕ್ಕೋಸ್ಕರ ದುಡಿತೀವಿ. ಅವರು ಏನು ವಿರೋಧ ಮಾಡ್ತೀವಿ ಅಂತ ಯಾರು ಮುಂದೆ ಬಂದು ಹೇಳಲಿಲ್ಲ. ಅವರೆಲ್ಲ ಸೇರಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಪಕ್ಷಕ್ಕೋಸ್ಕರ. ಯಾಕಂದ್ರೆ ಪಕ್ಷ ಗೆಲ್ಬೇಕೀಗ. ನಮ್ಮ ಸರ್ಕಾರ ಇದೆ, ಈಗ ನಮ್ಮ ಪ್ರೆಸ್ಟೀಜ್ ಇಶ್ಯೂ ಇದು. ಹ್ಮ್ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರಿಗೋಸ್ಕರ ನಾವು ದುಡಿದೀವಿ, ಕೆಲಸ ಮಾಡ್ತೀವಿ, ಅವ್ರಿಗೆ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ನಾನು ಹೇಳಕ್ ಬಯಸ್ತೀನಿ. ಜಮೀರ್ ಅಹಮದ್ ಅವರು ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳೆಲ್ಲವೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚರ್ಚೆಯಲ್ಲಿ ಇರುವಂತಹದ್ದು. ಸೊ ಮುಖ್ಯವಾಗಿ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಜಮೀರ್ ಅಹಮದ್ ಅವರ ನಡುವೆ ಒಂದಿಷ್ಟು ಭಿನ್ನಮತ ಸ್ಫೋಟ ಆಗಿದೆ ಅನ್ನುವುದು ಈಗ ಮುಖ್ಯವಾಗಿ ಬೆಳಕಿಗೆ ಬರ್ತಾ ಇದೆ. ಸೊ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಎಲ್ಲ ಇದೆಯಲ್ಲ, ಯಾರು ಲಾಭಿ ಮಾಡ್ತಾ ಇದ್ದಾರೆ? ನೀವಾ ದೆಹಲಿಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಾ, ಅಥವಾ ಬೇರೆ ಯಾರಾದ್ರೂ ಕಾಂಗ್ರೆಸ್ನ ಮುಖಂಡರು ಟಿಕೆಟ್ ಆಕಾಂಕ್ಷಿಗಳು ಮಾಡ್ತಾ ಇದ್ದಾರಾ? ಈ ಎಲ್ಲ ಚರ್ಚೆಗಳನ್ನ ಆ ಪೂರ್ಣಗೊಳಿಸೋದಕ್ಕೆ ಅಥವಾ ಈ ಚರ್ಚೆಗಳಿಗೆ ಅಂತ್ಯಚುಕ್ಕಿಯನ್ನ ಇಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಆಗ್ಲಿ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರಾಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿಯ ಸಚಿವರಾಗ್ಲಿ, ಕಾಂಗ್ರೆಸ್ನ ಅಧ್ಯಕ್ಷರಾಗ್ಲಿ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಸರ್, ಆಗ್ಲೇ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಅವ್ರು ಆಗ್ಲೇ ಇಬ್ರು ನಮ್ಮ ಮಂತ್ರಿಗಳಿಗೆ, ಅವ್ರು ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಡಿ ಕೆ ಸಾಹೇಬರು ಇರ್ಬೋದು, ಅವ್ರ ಕಳ್ಸಿ ಮಾತಾಡಿದ್ದಾರೆ. ಹ್ಮ್ ಏನು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಈಗ ಸಮಾಜ ಆ ಅಂದ್ರೆ ಬಹಳ ಜನ ನಮ್ ಲೀಡರ್ಸ್ ಬಂದು ಕೇಳ್ತಾರೆ, ನಮ್ಮ ಸಮಾಜಕ್ಕೆ ಅವಕಾಶ ಮಾಡ್ಕೊಡಿ ಅಂತ. ಅದೇ ತರ ಈಗ ನಮ್ಗೆ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ವಿಶ್ವಾಸ ಇದೆ. ಅವರು ಹ್ಮ್ ಏನು ನಮ್ಗೆ ಕೊಡಿ ಅಂತ ಏನು ಅವರು ಹೇಳ್ತಾ ಇಲ್ಲ. ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ, ನಾವು ಅವ್ರಿಗೆ ಕೆಲಸ ಮಾಡಿ ಗೆಲ್ಸ್ಕೊಂಡ್ ಬರೋಣ ಅಂತ ಜಿಲ್ಲಾ ಮಂತ್ರಿನೂ ಕೂಡ ಹೇಳಿದ್ದಾರೆ. ಅವರು ಹ್ಮ್ ನನ್ಗೆ ಬೇಕು, ನಮ್ಮ ಮಗನಿಗೆ ಬೇಕು ಅಂತ ಎಲ್ಲಿ ಯಾವಾಗ ಮೀಡಿಯಾ ಅಲ್ಲಿ ಹೇಳಿಲ್ಲ. ಈಗ ಹ್ಮ್ ಅವರು ಪಕ್ಷ ಗೆಲ್ಲೋದು ಮುಖ್ಯ ಅಂತ ಜಿಲ್ಲಾ ಮಂತ್ರಿನೂ ಕೂಡ ಹೇಳಿದ್ದಾರೆ. ಬೇರೆಯವರು ಅದೇ ತರ ಆ ಎಲ್ಲಾ ಸಮಾಜ ಮುಖಂಡರು ಅದೇ ಹೇಳ್ತಾ ಇರೋದು. ಈಗ ಹ್ಮ್ ನಮ್ಗೆ ಈಗ ಪ್ರೆಸ್ಟೀಜ್ ಇಶ್ಯೂ ಇದು ಗೆಲ್ಲೇಬೇಕು ಅಂತ ನಾವು ಎಲ್ಲ ಸೇರಿ ಒಗ್ಗಟ್ಟಾಗಿ ಮುಂದೆ ಹೋಗ್ತೀವಿ ಅಂತ ನನ್ಗೆ ಆ ಇದು ಇದೆ ಸರ್, ವಿಶ್ವಾಸ. ಹ್ಮ್ ಎಲ್ಲೋ ಒಂದ್ ಕಡೆಯಲ್ಲಿ ಶಾಮನೂರ್ ಶಿವಶಂಕರಪ್ಪನವರ ಮೇಲಿದ್ದಂತಹ ಒಲವು ನಿಲುವು ಮುಸ್ಲಿಂ ಸಮುದಾಯಕ್ಕೆ ಮಲ್ಲಿಕಾರ್ಜುನ್ ಅವರ ಮೇಲೆ ಇಲ್ವಾ? ಅದೇ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಗೊಂದಲಗಳು ಎದ್ದು ಕಾಣಿಸ್ತಾ ಇದೆಯಾ? ಸರ್, ಆತರ ಏನಿಲ್ಲ ಸರ್. ಯಾಕಂದ್ರೆ ಈಗ ಮೊನ್ನೆ ನೋಡಿದಿರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಈಗ ಆ ನಮ್ದು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೊಂಡು ನಾವು ನಮ್ಮ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲಕ್ಕೆ ನಾವು ಬಹಳ ಪ್ರಯತ್ನ ಪಟ್ಟಿದ್ರು. ಮುಖ್ಯವಾಗಿ ಮುಸ್ಲಿಂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪೋಲಿಂಗ್ ಮಾಡ್ಕೊಂಡು ಅವ್ರಿಗೆ ಗೆಲ್ಸ್ಕೊಂಡು ಬಂದಿದ್ದಾರೆ. ಹ್ಮ್ ಆ ತರ ಇದ್ರೆ ಅವ್ರಿಗೆ ಸೋಲ್ಸ್ತಾ ಇದ್ರು. ಹ್ಮ್ ಹ್ಮ್ ಮುಂದೆ ಕೂಡ ಹ್ಮ್ ನಾವು ಪಕ್ಷ ನೋಡಿ ಸರ್, ಪಕ್ಷ ನಮ್ಗೆ ಮುಖ್ಯ. ನಾವು ಏನು
ಬರೀ ಒಂದ್ ಲೀಡರ್ ಹಿಂದೆ ಹೋಗ್ತೀವಿ ಅಂತ ಏನಿಲ್ಲ. ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆ ಬರ್ದಿರ್ತೀವಿ. ನಮ್ ಸಮಾಜದಲ್ಲೂ ಕೂಡ ಈಗ ಯಾವಾಗ್ಲೂ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದಾರೆ, ಮುಂದಿನ ಕೂಡ ಅವ್ರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಇರ್ತಾರೆ ಅಂತ ನನ್ಗೆ ವಿಶ್ವಾಸ ಇದೆ. ಓಕೆ. ಸೊ ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆದ್ದು ಬರುತ್ತೆ ಅನ್ನುವಂತಹ ಪ್ರಬಲವಾದಂತಹ ವಿಶ್ವಾಸ ನಿಮ್ಮಲ್ಲಿದೆ ಅನ್ನೋದಾಯ್ತು. ಮತ್ತೆ ಟಿಕೆಟ್ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ. ಇದೆ ಸರ್, ಖಂಡಿತ ಇದೆ ಸರ್. ಓಕೆ. ಓಕೆ ಸೈಯದ್ ಖಲೀದ್ ಅವರೇ, ನಮ್ ಜೊತೆಗೆ ಇಷ್ಟೊತ್ತು ಮಾತನಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಈ ದಿನ .com ನ ಮುಖಾಮುಖಿ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ .com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.